ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಇದೆ. ಅದುವೇ ವಿಜ್ಞಾನ ವಿಷಯದ ಅಧ್ಯಯನಕ್ಕಾಗಿರ್ತಕ್ಕಂಥ ಸರಳ ಸೂತ್ರಗಳು. ಕೇವಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಒಂದು ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗದ ವಿದ್ಯಾರ್ಥಿಗಳಿಗೆ ಅತಿ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋ ಇದಾಗಿದೆ. ಯಾಕಂದರೆ ಪರೀಕ್ಷೆ ತಯಾರಿಯಲ್ಲಿ ನಾವಿರ್ತೀವಿ, ತುಂಬ ಚೆನ್ನಾಗಿ ಓದಿರ್ತೀವಿ, ಆದರೆ ಪರೀಕ್ಷಾ ಫಲಿತಾಂಶವನ್ನು ನೋಡಿದಾಗ ಅಂಕಗಳು ಅಷ್ಟು ಬರೋದಿಲ್ಲ. ನಾವು ನಿರೀಕ್ಷಿಸಿದಷ್ಟು ಅಂಕಗಳು ಸಿಗೋದೇ ಇಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಆ ಒಂದು ವಿಷಯದಲ್ಲಿ ನಾವು ಹಾಕಿಕೊಂಡಿರ್ತಕ್ಕಂಥ ಯೋಜನೆ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ಸೂತ್ರಗಳನ್ನು ಅಳವಡಿಸಿಕೊಳ್ಳದೇ ಇರೋದು ಕೂಡ ಒಂದು ಕಾರಣ ಆಗ್ಬೋದು. ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಾವು ವಿಜ್ಞಾನ ವಿಷಯವನ್ನು ತುಂಬ ಚೆನ್ನಾಗಿ ಅಧ್ಯಯನವನ್ನು ಮಾಡಬೇಕಾದ್ರೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಅಳವಡಿಸಿಕೊಳ್ಳಬೇಕು. ಅವು ಯಾವುವು ಅಂತ ಈ ವಿಡಿಯೋದಲ್ಲಿ ನೋಡೋಣ. ತಾವು ಹೊಸಬರಾಗಿದ್ದರೆ ದಯಮಾಡಿ ನಮ್ಮ ಚಾನಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಅಂತಕ್ಕಂಥ ಎಜುಕೇಷನ್ ಚಾನಲ್ ಇದೆ ಇದು. ಸೊ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ತಾವು ಪಡಿಬೋದು. ಅಷ್ಟಲ್ಲದೆ ಇನ್ನೊಂದು ಎಂಟರ್ಟೈನ್ಮೆಂಟ್ ಚಾನಲ್ ಆಗಿರ್ತಕ್ಕಂಥ ಜಸ್ಟ್ ಫಾರ್ ಫನ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅಲ್ಲಿನೂ ಕೂಡ ತಾವು ಬಂದು ಸೇರ್ಕೋಬಹುದು. ಅಲ್ಲಿ ನಾವು ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕ್ಗಳನ್ನು ಶೇರ್ ಮಾಡಲಾಗುತ್ತೆ. ತಡ ಮಾಡುವುದು ಬೇಡ. ವಿಜ್ಞಾನ ವಿಷಯವನ್ನು ಭಾಳ ಚೆನ್ನಾಗಿ ಅಧ್ಯಯನ ಮಾಡಬೇಕಾದ್ರೆ ಯಾವೆಲ್ಲ ಸರಳ ಸೂತ್ರಗಳನ್ನು ಅಳವಡಿಸಿಕೊಳ್ಳಬೇಕು ಅಂತಕ್ಕಂಥ ವಿಷಯದ ಕಡೆಗೆ ವಿದ್ಯಾರ್ಥಿಗಳೇ, ಮೊಟ್ಟ ಮೊದಲ ತಾವು ಮಾಡ್ತಕ್ಕಂಥದ್ದು ಗುರಿ ನಿರ್ಧಾರ, ಟಾರ್ಗೆಟ್ ಸೆಟ್ಟಿಂಗ್ ಅಂತ ಕರೀತಾರೆ, ಗೋಲ್ ಸೆಟ್ಟಿಂಗ್. ಸೊ ಫಸ್ಟ್ ಆಫ್ ಆಲ್ ನೀವುಗಳನ್ನು ನಿಮ್ಮ ಮೇಲೆ ನೀವು ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು. ಎಸ್, ನಾನು ಈ ವರ್ಷದ ವಿಜ್ಞಾನ ವಿಷಯದ ಅಧ್ಯಯನದಲ್ಲಿ ನಾನು 80ಕ್ಕೆ 80 ಅಂಕಗಳನ್ನು ಪಡಿತಾ ಇದ್ದೀನಿ. ನನ್ನ ಗುರಿ ಈ ವರ್ಷ ಇರ್ತಕ್ಕಂಥ ಪರೀಕ್ಷೆಗೆ 60 ಅಂಕಗಳು. ಸೊ ಈ ಥರನಾಗಿರ್ತಕ್ಕಂಥ ಗುರಿಯನ್ನು ತಾವೇನು ಮಾಡಬೇಕಪ್ಪ ಅಂದರೆ ನಿರ್ಧಾರ ಮಾಡ್ಕೋಬೇಕು. ಆ ಗುರಿಗೆ ತಕ್ಕಂತೆಯೇ ಮುಂದಿನ ಕೆಲಸಗಳನ್ನು ತಾವುಗಳು ಮಾಡಬೇಕು. ಯಾಕೆಂದರೆ ಗೊತ್ತು ಗುರಿ ಇರತಕ್ಕಂಥ ಒಂದು ಜೀವನ ಅದಕ್ಕೆ ಅಂತ್ಯನೇ ಇರೋದಿಲ್ಲ. ಅದಕ್ಕಾಗಿ ಅಧ್ಯಯನದಲ್ಲೂ ಹಾಗೆ ಇದೆ. ಪ್ರತಿಯೊಂದು ವಿಷಯಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮದೇ ಆಗಿರ್ತಕ್ಕಂಥ ಗೋಲ್ ಸೆಟ್ಟಿಂಗನ್ನು, ಟಾರ್ಗೆಟ್ ಸೆಟ್ಟಿಂಗ್ಸ್ಗಳನ್ನು ಮಾಡ್ಕೋಬೇಕು. ಎಸ್, ನಾನು ವಿಜ್ಞಾನ ವಿಷಯ ಓದ್ತಾ ಇದ್ದೀನಿ, ನನಗೆ ಈ ವಿಷಯದಲ್ಲಿ 60 ಅಂಕಗಳು ಬೇಕು. ಆ 60 ಅಂಕಗಳ ತಯಾರಿಗೆ ನಾನು ಏನೆಲ್ಲ ಒಂದು ಕೆಲಸ ಚಟುವಟಿಕೆಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ತಾವುಗಳು ನೋಡ್ಕೋಬೇಕು. ಆವಾಗ ಮಾತ್ರ ಆ ಒಂದು ನಿರ್ಧಾರಕ್ಕೆ ತಕ್ಕಂತೆ ಮುಂದಿನ ಯೋಜನೆಗಳು ಹಾಕಿಕೊಳ್ಳೋದ್ರಲ್ಲಿ ಬಹಳಷ್ಟು ಸರಳ ಆಗ್ತದೆ. ಫಸ್ಟ್ ತಾವು ಏನು ಮಾಡ್ಕೊಡ್ರಪ್ಪ ಅಂದ್ರೆ ಒಂದು ಟಾರ್ಗೆಟ್ ಸೆಟ್ಟಿಂಗ್ ಮಾಡ್ಕೊಡ್ರಿ. ಇದು ಇಂಪಾರ್ಟೆಂಟ್ ಇದೆ. ಯಾಕಂದರೆ ಟಾರ್ಗೆಟ್ ಸೆಟ್ಟಿಂಗ್ ಏನಿರ್ತದೆ ಅಂತಂದ್ರೆ ಅದಕ್ಕೆ ತಕ್ಕಂತೆ ಮುಂದಿನ ಕೆಲಸ ಆಗ್ತಾವ. ಒಂದು 20% ನೀವು ಗೋಲ್ ಫಿಕ್ಸ್ ಮಾಡ್ಕೊಂಡಿದ್ದೇ ಆದ್ರಂದ್ರೆ ಮುಂದೆ ಏನಾಗ್ತದಪ್ಪ ಅಂದ್ರೆ ಪ್ರತಿ ಸಲನೂ ಕೂಡ ನೆನಪು ಬರ್ತದೆ. ನನ್ನ ಟಾರ್ಗೆಟ್ ಇರ್ತಕ್ಕಂಥದ್ದು 60 ಅಂಕ, ನಾನು ಓದಲೇಬೇಕು. ನನ್ನ ಟಾರ್ಗೆಟ್ ಇರ್ತಕ್ಕಂಥದ್ದು 80 ಔಟ್ ಆಫ್ 80 ನಾನು ಓದಲೇಬೇಕಂತಕ್ಕಂಥ ಒಂದು ಓದ್ತಕ್ಕಂಥಲ್ಲಿರ್ತಕ್ಕಂಥ ಒಂದು ಚಿಂತೆ ನಿಮಗೆ ಕಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ಮೊಟ್ಟ ಮೊದಲಿಗೆ ತಾವು ಮಾಡ್ತಕ್ಕಂಥದ್ದು ನಿಮ್ಮದೇ ಆಗಿರ್ತಕ್ಕಂಥ ಗುರಿ ನಿರ್ಧಾರ. ವಿದ್ಯಾರ್ಥಿಗಳೇ, ಎರಡನೇ ಒಂದು ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ಗೆ ಹೋಗಬೇಕಾದ್ರೆ ರಾಜ್ಯ ಪಠ್ಯ ಪುಸ್ತಕಗಳನ್ನು ಅಧ್ಯಯನವನ್ನು ಮಾಡಿ ವಿಜ್ಞಾನ ವಿಷಯದಲ್ಲಿ. ಯಾಕಂದರೆ ಬಹಳ ಜನ ವಿದ್ಯಾರ್ಥಿಗಳು ಹೇಳ್ತಾರೆ ಸರ್ ಕಾನ್ಸೆಪ್ಟ್ ಭಾಳ ಡಿಫಿಕಲ್ಟ್ ಅದ ರೀ, ಒಟ್ಟ ತಿಳಿಯೋದಿಲ್ಲ ಅಂತ ಹೇಳ್ತಾರೆ. ಬಟ್ ತಿಳಿಲಾರದೆ ಏನೂ ಇರೋದಿಲ್ಲ. ಯಾಕಂದರೆ ನಿಮ್ಮ ವಯಸ್ಸಿಗೆ ತಕ್ಕಂತೆ, ನಿಮ್ಮ ಬುದ್ಧಿಶಕ್ತಿಗೆ ತಕ್ಕಂತೆ ಪಠ್ಯ ಪುಸ್ತಕ ರಚನಾ ಸಮಿತಿಯವರು ಏನು ಮಾಡಿರ್ತಾರಪ್ಪ ಅಂದರೆ ವಿಷಯವನ್ನು ಯೋಜಿಸಿ ಅದನ್ನು ಇಟ್ಟಿರ್ತಾರೆ. ಅಲ್ಲಿ ಓದಬೇಕಾದ್ರೆ ಸ್ವಲ್ಪ ನಿಮ್ಮದೇ ಆಗಿರ್ತಕ್ಕಂಥ ಟ್ರಿಕ್ಸ್ಗಳನ್ನು ಬಳಕೆ ಮಾಡ್ಕೋಬೇಕು. ಒಂದಲ್ಲ 10 ಬಾರಿ ಪಾಠಗಳನ್ನು ಓದಬೇಕು. ವಿಜ್ಞಾನ ವಿಷಯದಲ್ಲಿ ಒಂದೊಂದು ಪರಿಕಲ್ಪನೆಗಳ ಸಹಿತ ಅರ್ಥೈಸಿಕೊಳ್ಳಲೇಬೇಕು. ಓದುವಾಗ ಯಾವುದೇ ಸಂದೇಹಗಳು ಇರಬಾರ್ದು. ವಿದೌಟ್ ಎನಿ ಡೌಟ್ ಇರಲಾರ್ದೇನೆ ಓದಿದ್ರೆ ಮಾತ್ರ ಅದಕ್ಕೆ ಸಾರ್ಥಕ ಆಗ್ತದೆ. ಅದಕ್ಕಾಗಿ ಒಂದಲ್ಲ 10 ಸರಿ ರಾಜ್ಯ ಪಠ್ಯ ಪುಸ್ತಕಗಳನ್ನೇ ಕಡ್ಡಾಯವಾಗಿ ಓದಬೇಕು. ತಾವು ಇಡೀ ಲೈನ್ ಟು ಲೈನ್ ಓದಬೇಕು. ಆ ತನ್ನಾಗಿ ತಾವು ರೂಢಿಸಿಕೊಂಡಿದ್ದೇ ಆದರೆ ವಿಜ್ಞಾನದಲ್ಲಿ ಪರಿಕಲ್ಪನೆಗಳನ್ನು ಸರಳವಾಗಿ ಅರ್ಥೈಸಲಿಕ್ಕೆ ಸಾಧ್ಯ. ಮತ್ತು ಏನೇ ಮೇನ್ ಪಾಯಿಂಟ್ ಎಲ್ಲ ಅಷ್ಟೇ ಕೊಟ್ಟಿರೋದು ಟೆಕ್ಸ್ಟ್ ಬುಕ್ ಅನ್ನೋದಿಲ್ಲ. ಆ ಟೆಕ್ಸ್ಟ್ ಬುಕ್ಕಲ್ಲಿ ಏನಿರ್ತದಪ್ಪ ಅಂದರೆ ಎಲ್ಲ ರೀತಿಯ ಒಂದು ಚಟುವಟಿಕೆಗಳನ್ನು ಕೊಟ್ಟಿರ್ತಾರೆ. ಅನ್ವಯಿಕ ಪ್ರಶ್ನೆಗಳು ಇರ್ತವೆ, ಕೌಶಲ ಆಧಾರಿತ ಪ್ರಶ್ನೆಗಳು ಇರ್ತವೆ, ಆಮೇಲೆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇರ್ತದೆ, ಆಮೇಲೆ ತಿಳುವಳಿಕೆಗೆ. ಇಲ್ಲಿ ಎಲ್ಲ ಕಡೆ ಕೆಲವೊಂದಿಷ್ಟು ಬೋಧನಾ ಉದ್ದೇಶಗಳಂತ ಕರೀತಾರೆ ಇವಕ್ಕೆ. ಜ್ಞಾನ, ತಿಳುವಳಿಕೆ, ಅನ್ವಯ, ಅಭಿವ್ಯಕ್ತಿ. ಓಕೆ, ಇವುಗಳ ಬಗ್ಗೆ ಕೌಶಲನೂ ಕೂಡ ಒಂದಿದೆ. ಅದರ ಬಗ್ಗೆ ತಕ್ಕಂತೆ ಅವ್ರು ಏನು ಮಾಡಿರ್ತಾರಪ್ಪ ಅಂದರೆ ಟೆಕ್ಸ್ಟ್ ಬುಕ್ನಲ್ಲಿ ಚಟುವಟಿಕೆಗಳನ್ನು, ಪರಿಕಲ್ಪನೆಗಳನ್ನು ಕೊಟ್ಟಿರ್ತಾರೆ. ಆ ಪರಿಕಲ್ಪನೆಗಳನ್ನು ನಿತ್ಯದ ಜೀವನದಲ್ಲಿ ಅನ್ವಯ ಮಾಡಿಕೊಂಡು ತಾವು ವಿಜ್ಞಾನವನ್ನು ಓದಬೇಕು. ನೆನಪಿಟ್ಕೊಳ್ಳಿ, ರಾಜ್ಯ ಪಠ್ಯ ಪುಸ್ತಕವನ್ನು ಎಳೆಯಾಗಿ ಓದಿ, ಅವುಗಳನ್ನು ಅನ್ವಯಿಕ ಮಾಡ್ಕೊಂಡು ಓದಿ, ಕಾರಣ ಪರಿಣಾಮಗಳನ್ನು ತಿಳಿದುಕೊಳ್ಳಿ, ಚಿತ್ರಗಳನ್ನು ರೂಢಿ ಮಾಡಿ, ಲೆಕ್ಕಗಳನ್ನು ಬಿಡಿಸಿ, ಸೂತ್ರ ನಿಯಮಗಳು ಎಲ್ಲವುಗಳು ಕೂಡ ಪಿನ್ ಟು ಪಿನ್ ತಮಗೆ ಏನಿರಬೇಕು ಇರಲೇಬೇಕು. ಅದಕ್ಕಾಗಿ ಒಂದಲ್ಲ 10 ಸರಿ ರಾಜ್ಯ ಪಠ್ಯ ಪುಸ್ತಕಗಳನ್ನು ಓದಲೇಬೇಕು. ವಿದ್ಯಾರ್ಥಿಗಳೇ,
ಮುಂದಿಂದು ಇರ್ತಕ್ಕಂಥ ಬಹಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೆಚ್ಚಿನ ಪರಾಮರ್ಶನ ಪುಸ್ತಕಗಳ ಆಯ್ಕೆ ಬೇಡ. ಏನು ಹೇಳ್ತಾರಪ್ಪ ಅಂದ್ರೆ ಬಹಳಷ್ಟು ಮಲ್ಟಿಪಲ್ ಚಾಯ್ಸ್ ರೆಫರೆನ್ಸ್ ಬುಕ್ಸ್ಗಳನ್ನು ಯೂಸ್ ಮಾಡ್ತಾರೆ. ನೋಡಬೇಕು ಮಾರ್ಕೆಟಲ್ಲಿ ಯಾವೆಲ್ಲ ಬುಕ್ಸ್ ಬರ್ತಾವಲ್ಲ, ಗೈಡ್ ಆಗಿರ್ಬೋದು, ಡೈಜೆಸ್ಟ್ ಆಗಿರ್ಬೋದು, ಆ ಆಥರ್ ಈ ಆಥರ್ ಎಲ್ಲ ಒಂದು 10 ಪುಸ್ತಕಗಳನ್ನು ತಂದು ಕೊಡ್ತಾರೆ. ಯಾವುದರ ಅವಶ್ಯಕತೆ ಇಲ್ರಿ, ಇದೆ ಒಂದು ಮಾತ್ರ ಪುಸ್ತಕದ ಅವಶ್ಯಕತೆ, ಒಂದು ಮಾತ್ರ ರೆಫರೆನ್ಸ್ ನಾವು ಯೂಸ್ ಮಾಡ್ಬೋದು. ಅದು ಸ್ಟೇಟ್ ಸಿಲೆಬಸ್ಗೆ ಇರ್ತಕ್ಕಂತೆ. ಏನೋ ನನಗೆ ಸ್ಟೇಟ್ ಸಿಲೆಬಸ್ ಕನ್ಸೆಪ್ಟ್ ತಿಳಿತ್ಲಾಕತ್ತಿಲ್ಲ ಅಂತ ತಿಳ್ಕೊಂಡ ಒಂದು ಯಾವುದಾದ್ರೂ ಪುಸ್ತಕವನ್ನು ಮಾತ್ರ ನೀವು ರೆಫರೆನ್ಸನ್ನು ಮಾಡಬೇಕು. ಅದು ಇನ್ ಕೇಸ್ ನಿಮ್ಮ ಟೀಚರ್ಸ್ ನೋಟ್ಸ್ ಕೊಟ್ಟರೆ ಬೇರೆ ಯಾವುದರ ಅವಶ್ಯಕತೆಯೂ ಇಲ್ಲ. ಕ್ಲಾಸಲ್ಲಿ ಕೊಟ್ಟಿರ್ತಕ್ಕಂಥ ನೋಟ್ಸ್ ಒಂದು ಟೆಕ್ಸ್ಟ್ ಬುಕ್ ಕೊಟ್ಟರೆ ಈ ಸಾಕು. ಬೇರೆ ಯಾವುದೇ ಒಂದು ಪುಸ್ತಕಗಳ ಆಯ್ಕೆನೇ ಮಾಡ್ಕೊಳ್ಬೇಡಿ. ಇದರಲ್ಲಿ ನೀವು ಗೊಂದಲಕ್ಕೆ ಎಡೆ ಮಾಡ್ಕೊಳ್ತೀರಿ. ಒಬ್ಬ ಆಥರ್, ಒಬ್ಬ ಲೇಖಕ ಬರೆದಿರ್ತಕ್ಕಂಥ ಕನ್ಸೆಪ್ಟ್ ಇನ್ನೊಬ್ಬ ಲೇಖಕ ಬೇರೆ ಇರುತ್ತೆ. ಇಲ್ಲಿರ್ತಕ್ಕಂಥ ಒಂದು ಎಕ್ಸ್ಪ್ಲನೇಷನ್ ಬೇರೆ ಕಡೆ ಎಕ್ಸ್ಪ್ಲನೇಷನ್ ಬರುತ್ತೆ. ಎಲ್ಲ ತಲೆಯಲ್ಲಿ ತುಂಬಿ ಗೊಂದಲ ಆಗುತ್ತೆ. ಸೊ ಅದಕ್ಕಾಗಿ ನಾವು ಏನು ಮಾಡ್ರಿ, ಯಾವುದಾದರೂ ರಾಜ್ಯ ಪಠ್ಯ ಪುಸ್ತಕಕ್ಕೆ ಅನ್ವಯ ಆಗ್ತಕ್ಕಂಥ ಒಂದು ಚೆನ್ನಾಗಿರ್ತಕ್ಕಂಥ ರೆಫರೆನ್ಸ್ ಬುಕ್ ಯೂಸ್ ಮಾಡಿ. ಇಲ್ಲ ನಮ್ಮ ಸ್ಕೂಲಲ್ಲಿ ಭಾಳ ಚೆನ್ನಾಗಿ ನಮ್ಮ ಮೇಸ್ಟ್ರು ನಮಗೆ ನೋಟ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ ಅಂತಂದರೆ ಆ ನೋಟ್ಸ್ ಮೇಲೂ ಕೂಡ ತಾವೇನು ಮಾಡ್ಬೋದು, ಅಧ್ಯಯನವನ್ನು ಮಾಡ್ಬೋದು. ಇದು ಇತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಮುಂದಿನ ಒಂದು ಸರಳ ಸೂತ್ರ ಏನಿದೆಪ್ಪ ಅಂತಂದರೆ ಸ್ವತಃ ನೋಟ್ಸನ್ನು ತಯಾರಿಸಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ರೀ. ನಾವೇನಾಗಿವಪ್ಪ ಅಂತಂದ್ರೆ ಬರೀ ಬರೀ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀವಿ. ಸೊ ನನ್ನ ಫ್ರೆಂಡ್ ನೋಟ್ಸ್ ಕೊಟ್ಟ ಅದು ತುಂಬ ಚೆನ್ನಾಗಿದೆ, ನನ್ನ ಗೆಳತಿ ಕೊಟ್ಟರು ನಾನು ತುಂಬ ಚೆನ್ನಾಗಿ, ಅದು ಬೇಡ. ನಾವು ಬೇರೆಯವರ ಮೇಲೆ ಅವಲಂಬನೆ ಆಗೋದು ಬೇಡ. ಅವರವರ ಅಭಿರುಚಿಗೆ ತಕ್ಕಂತೆ, ಅವರವರ ಒಂದು ಬುದ್ಧಿಶಕ್ತಿಗೆ ತಕ್ಕಂತೆ ಅವರು ನೋಟ್ಸ್ಗಳನ್ನ ಪ್ರಿಪೇರ್ ಮಾಡಿರ್ತಾರೆ. ಓಕೆ, ಸೊ ಅದಕ್ಕಾಗಿ ನೀವು ಪಠ್ಯ ಪುಸ್ತಕ ಓದಿ ಒಂದು ಯಾವುದಾದರೂ ಪರಾಮರ್ಶನ ಪುಸ್ತಕವನ್ನು ಇಟ್ಕೊಂಡು ನೀವು ಕಂಪಲ್ಸರಿ ಸ್ವತಃ ನೋಟ್ಸ್ ಮಾಡಲೇಬೇಕು. ಸ್ವಂತ ನೋಟ್ಸ್ ಮಾಡ್ಕೊಂಡಿದ್ರೆ ಮಾತ್ರ ತಮ್ಗೆ ಏನಾಗ್ತದಪ್ಪ ಅಂದ್ರೆ ಈ ಅಚೀವನ್ನ ತಾವುಗಳು ಗೋಲ್ಗಳನ್ನು ನಿಮ್ಮ ಒಂದು ಗುರಿಯನ್ನು ನಿರ್ಧಾರ ಮಾಡ್ಬೋದು. ಪದೇ ಒಂದು ಸ್ಟೇಟ್ ಸಿಲೆಬಸ್ ಟೆಕ್ಸ್ಟ್ ಬುಕ್, ಒಂದು ರೆಫರೆನ್ಸ್ ಬುಕ್ ಎರಡು ಇಟ್ಕೊಂಡು ಒಂದು ನೋಟ್ಸ್ ಓದಿದ್ರೆ, ನೋಟ್ಸ್ ಮಾಡಿ ಇದನ್ನೇ ಓದೋದು. ಬರೀ ನೋಟ್ಸಲ್ಲಿ ಅರಗತ ಆಗ್ಬೇಕು. ನಾವು ಅಷ್ಟೊಂದು ಪೂರ್ಣವಾಗಿ ಆಳವಾಗಿ ಅಧ್ಯಯನ ಮಾಡಿ ಅದನ್ನು ಅರಿದು ಕುಡಿತಕ್ಕಂಥ ಕೆಲಸವನ್ನು ನಿಮ್ಮಗಳು ಮಾಡಬೇಕು. ಅದಕ್ಕಾಗಿ ಪುಸ್ತಕ ಓದಿ ಪರಾಮರ್ಶನ ಅಧ್ಯಯನದ ಸಹಾಯಕತ್ವವನ್ನು ಪಡೆದು ಸ್ವತಃ ನಿಮ್ಮದೇ ಆಗಿರ್ತಕ್ಕಂಥ ಒಂದು ನೋಟ್ಸ್ ಬುಕ್ಗಳನ್ನು, ಒಂದು ಹ್ಯಾಂಡ್ ನೋಟ್ಗಳನ್ನು ರೆಡಿ ಮಾಡಿ ಬೇರೆಯವರ ನೋಟ್ಸ್ಗಳ ಮೇಲೆ ಅವಲಂಬನೆ ಆಗಬೇಡಿ. ಮುಂದೆ ಇದೆ ವಿದ್ಯಾರ್ಥಿಗಳೇ, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕನ ಮಾಡಿ. ನಮ್ಮ ವಿದ್ಯಾರ್ಥಿಗಳು ಇದನ್ನು ಮರ್ತೇ ಬಿಟ್ಟಿದ್ದಾರೆ. ಯಾಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳ ಮೇಲೆ ನಮ್ಗೆ ಗೊತ್ತಾಗ್ತದೆ ಅಂದ್ರೆ ಈ ಪಾಠದಲ್ಲಿ ಇರ್ತಕ್ಕಂಥ ಪರಿಕಲ್ಪನೆಗಳು ಯಾವ ತರನಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಯಾವ ಒಂದು ಉಪಘಟಕಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಎಲ್ಲ ಹೋಲ್ ಆಗಿರ್ತಕ್ಕಂಥ ಮ್ಯಾಟರ್ ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ನೋಡಿದಾಗ ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ. ಅವುಗಳನ್ನು ಮಾಡಿ. ಯಾಕಂದ್ರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಕೊಂಡು ಅವುಗಳ ಮೇಲೆ ಆಧಾರವನ್ನು ಮಾಡಿದ್ದೆ ಆದರೆ ಅವೇ ಪ್ರಶ್ನೆಗಳು ಏನು ಮಾಡಿರ್ತಾರಪ್ಪ ಅಂದ್ರೆ ಹಿಂದೆ ಮುಂದೆ ಮಾಡಿ ಕೇಳಿರ್ತಾರೆ. ಅದಕ್ಕಾಗಿ ನಾವಿಲ್ಲಿ ಏನು ಹೇಳೋದಂತಂದ್ರೆ ಸಾಧ್ಯವಾದಷ್ಟು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕು, ಅವುಗಳನ್ನು ಕರಗತ ಮಾಡಿಕೊಳ್ಬೇಕು. ಯಾವೆಲ್ಲ ಪಾಠದಲ್ಲಿರ್ತಕ್ಕಂಥ ಪರಿಕಲ್ಪನೆಗಳಿಗೆ ಉಪಘಟಕಗಳಿಗೆ ಆದ್ಯತೆ ಕೊಟ್ಟಿದ್ದಾರೆ ಅವುಗಳನ್ನು ತಾವು ತಿಳ್ಕೋಬೇಕು. ಈ ಪಾಠದಲ್ಲಿ ಉದಾಹರಣೆ ಲೋಹಗಳು ಅಲೋಹಗಳು ಪಾಠದಲ್ಲಿ ಏನೆಲ್ಲ ಕಾನ್ಸೆಪ್ಟ್ ಇದೆ, ಲೋಹದ ಗುಣಗಳು, ಅಲೋಹದ ಗುಣಗಳು, ಲೋಹದ ರಾಸಾಯನಿಕ ಗುಣಗಳು, ಕಾಸುವಿಕೆ, ಹುರಿಯುವಿಕೆ. ಓಕೆ, ಸೊ ಈ ತರ ಲೋಹಗಳ ಶುದ್ಧೀಕರಣ, ವಿದ್ಯುತ್ ವಿಭಜನೀಯ ವಿಧಾನದಿಂದ ಶುದ್ಧೀಕರಣ, ಈ ತರನಾಗಿ ಒಂದೊಂದು ಕಾನ್ಸೆಪ್ಟ್ಗಳು ನಿಮಗೆ ಏನಾಗ್ತಾವಪ್ಪ ಅಂದ್ರೆ ಕ್ಲಿಯರ್ ಆಗ್ತಾನೆ ಹೋಗ್ತಾವೆ. ಸೊ ಅದಕ್ಕಾಗಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ವಿದ್ಯಾರ್ಥಿಗಳೇ ತಾವು ಕಡ್ಡಾಯವಾಗಿ ಅವಲೋಕನವನ್ನ ಮಾಡಿ ಬಿಡಿಸಬೇಕು. ಯೂನಿಟ್ ವೈಸ್ ಬಿಡಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಒಂದೊಂದು ಪಾಠದ ಒಂದು ನೋಟ್ಸ್ಗಳನ್ನ ಮಾಡಿದ್ರೆ ಆ ನೋಟ್ಸ್ ಮೇಲೆ ಒಂದ್ ಅಂಕನೂ ಕೂಡ ಮಿಸ್ ಆಗಬಾರ್ದು. ಆ ತರನಾಗಿ ನೋಟ್ಸ್ಗಳನ್ನ ತಾವು ಪ್ರಿಪೇರ್ ಮಾಡಬೇಕು. ಬಹಳ ಜನ ವಿದ್ಯಾರ್ಥಿಗಳು ಹೇಳ್ತಾರೆ ಏನಂದ್ರೆ ಸರ್ 10 days ಟೈಮ್ ಟೇಬಲ್ ಕೊಡ್ರಿ, ಸರ್ 15 days ಟೈಮ್ ಟೇಬಲ್ ಕೊಡ್ರಿ. 10 days 15 days 30 days ಟೈಮ್ ಟೇಬಲ್ ಯಾವುದಕ್ಕೂ ವರ್ಕ್ ಆಗಲ್ರಿ. ಯಾಕಂದ್ರೆ ಇಡೀ ವರ್ಷ ಪೂರ್ತಿ ಶಾಲೆಯಲ್ಲಿ ಹೋಗಿ ಬಂದಿರ್ತೀವಿ, ನಮಗೆ ಅಂಕಗಳ ಗಳಿಕೆ ಆಗಕ್ಕಾಗಲ್ಲ. 30 ದಿನದಲ್ಲಿ ಮಾಡ್ಲಿಕ್ಕೆ ಸಾಧ್ಯನಾ? 15 ದಿನಗಳಲ್ಲಿ ಮಾಡ್ಲಿಕ್ಕೆ ಸಾಧ್ಯನಾ? ನಾವು ಕೊಟ್ಟಿರ್ತಕ್ಕಂಥ ಒಂದು ಟೈಮ್ ಟೇಬಲ್ಗಳು, ರಿವಿಷನ್ ಟೈಮ್ ಟೇಬಲ್ಗಳು ಕಡೆಯ ಹಂತದಲ್ಲಿ ಲಾಸ್ಟ್ ಮಿನಿಟ್ ಅಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ನಿಮ್ಗೆ ಹೇಳಿದೀವಿ ವಿನಃ 15-30 ದಿನಗಳಲ್ಲಿ ನಾನಂತೂ ನಿಮಗೆ ಇಷ್ಟು ಮಾಡಿ ಅಂತ ಹೇಳಿಲ್ಲ. ಅದು ರಿವಿಷನ್ ಟೈಮ್ ಟೇಬಲ್. ನೆನಪು ಇಟ್ಕೊಳ್ರಿ. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ರಿವಿಷನ್. ಒಂದೊಂದು ವರ್ಷ ನಾವು ಸ್ಕೂಲಲ್ಲಿ ಹೋದ್ರೂ ಕೂಡ 80 ಮಾರ್ಕ್ಸ್ ಬರಲ್ಲ. 30 ದಿನದಲ್ಲಿ ಏನಾದರೂ ಮಂತ್ರಗಳನ್ನು ಓದ್ಬೋದಾ? ಆಗಲ್ಲ ವಿದ್ಯಾರ್ಥಿಗಳು. ಅದಕ್ಕಾಗಿ ಕಠಿಣ ಪರಿಶ್ರಮ ಇರಲಿ, ಪುನರಾವರ್ತನೆ ಇರಲಿ, ವಿಷಯದ ಮೇಲೆ ಇರ್ತಕ್ಕಂಥ ಭಕ್ತಿ, ವಿಷಯದ ಮೇಲೆ ಇರ್ತಕ್ಕಂಥ ಆಸಕ್ತಿಯನ್ನು ಬೆಳೆಸಿಕೊಳ್ಳಿ. ಆವಾಗ ಮಾತ್ರ ಖಂಡಿತ ನಿಮ್ಮ ಗುರಿಯನ್ನು ತಾವು ಮುಟ್ಲಿಕ್ಕೆ ಸಾಧ್ಯ. ಈ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ನಾನು ಏನು ಮಾಡಿದ್ದೀನಿ, ವಿಜ್ಞಾನ ವಿಷಯದ ಅಧ್ಯಯನಕ್ಕೆ ಇರ್ತಕ್ಕಂಥ ಸರಳ ಸೂತ್ರಗಳನ್ನು ಎಳೆಯಾಗಿ ನಿಮಗೆ ಹೇಳಿದ್ದೀನಿ. ಅವುಗಳನ್ನು ಅಳವಡಿಸಿಕೊಂಡಿದ್ದೇ ಆದರೆ ವಿಜ್ಞಾನದಲ್ಲಿ ತಾವುಗಳು ಹೆಚ್ಚು ಅಂಕಗಳನ್ನು ಖಂಡಿತವಾಗಿ ಗಳಿಸ್ತೀರಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತೀನಿ. ಮತ್ತೆ ಸಿಗುವ ಹೊಸ ವಿಡಿಯೋಗಳ ಸರಣಿ